ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸೊ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನಂತಂದರೆ ಓರಿಯೋಕ್ಸ್ ಕಾರ್ಟ್ನಲ್ಲಿ ಆ್ಯಸ್ ಎ ನ್ಯೂ ಸೇಲರ್ ಆಗಿ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಮತ್ತು ಆದಮೇಲೆ ಅದನ್ನು ಹೇಗೆ ಲಾಗಿನ್ ಆಗಬೇಕಂತ ನಿಮಗೇನು ಮಾಡಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಡ್ತೀನಿ ಅಂತಂದರೆ ಲಾಗಿನ್ ಆದಮೇಲೆ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಆಗಿದ ಮೇಲೆ ನೀವು ನೆಕ್ಸ್ಟ್ KYC ಹೇಗೆ ವೆರಿಫೈ ಮಾಡ್ಕೋಬೇಕಂತ ಹೇಳ್ಬಿಟ್ಟು, ಓಕೆನಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. KYC ಹೇಗೆ ವೆರಿಫೈ ಮಾಡ್ಕೋಬೇಕಂತ. ಸೊ ಎಷ್ಟು ಹೇಳಿದೆ, ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳೋಣ. ಓರಿಯೋಕ್ಸ್ ಕಾರ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಕೊಳ್ಳೋಣ, ಇವತ್ತು ಸೇಲರ್ KYC ಹೇಗೆ ವೆರಿಫೈ ಮಾಡ್ಕೊಳ್ಳೋದಂತ ತಿಳಿದು ಹೋಗೋಣ, ಓಕೆನಾ. ಸೊ ಏನು ಮಾಡಬೇಕಾಗತ್ತೆ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಸ್ಕ್ರೋಲ್ ಡೌನ್ ಕೆಳಗಡೆ ಮಾಡಿರಿ, ಸೇಲರ್ ಲಾಗಿನ್ ಅಂತ ಆಪ್ಷನ್ ಇದೆ. ಏನಿದೆ, ಸೇಲರ್ ಲಾಗಿನ್ ಅಂತ ಆಪ್ಷನ್ ಇದೆ. ಇಲ್ಲಿ ಸೇಲರ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮ ಮೇಲ್ ID ಹಾಕೊಂಡ್ಬಿಟ್ಟು ಅಥವಾ ನಿಮ್ಮ 7 ಡಿಜಿಟ್ ಯೂನಿಕ್ ID ಹಾಕೊಂಡ್ಬಿಟ್ಟು ಮತ್ತು ನಿಮ್ಮ ಪಾಸ್ವರ್ಡ್ನ ಹಾಕೊಂಡ್ಬಿಟ್ಟು ಏನು ಮಾಡ್ಕೋಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಏನಾಗಬೇಕಾಗತ್ತೆ, ನಿಮ್ಮ ಪಾಸ್ವರ್ಡ್ನ ಹಾಕೊಂಡ್ಬಿಟ್ಟು ಲಾಗಿನ್ ಆಗಿ, ಲಾಗಿನ್ ಆಗಿದ್ಮೇಲೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಸರ್, ನಿಮಗೆಲ್ಲರಿಗೂ ಡೌಟ್ ಬರ್ಬೋದು, ಸರ್ KYC ವೆರಿಫೈ ಮಾಡ್ಕೊಳ್ದೇ ನಾವು ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡ್ಬೋದಾ ಇಲ್ಲಿ ಅಂತ ಹೇಳಿದ್ರೆ, ನೋ, ಇಲ್ಲಿ ಯಾವುದೇ ಥರ ನೀವು ಏನು ಮಾಡ್ಕೊಳಕ್ಕಾಗಲ್ಲ, ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಬೇಕಾದರೆ ಒನ್ ಟೈಮ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇನ್ನು ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೂ ಕೂಡ ಆಪ್ಷನ್ ಇದೆ, ಮತ್ತು ಕೆಳಗಡೆ ಸೈಡಲ್ಲೂ ಕೂಡ ಸೈಡ್ ಬಾರಲ್ಲೂ ಕೂಡ ನಿಮಗೇನಿದೆ ಸುಮಾರು ಆಪ್ಷನ್ ಕೂಡ ಇದೆ. ಆ್ಯಡ್ ಪ್ರಾಡಕ್ಟ್, ಬಲ್ಕ್ ಅಪ್ಲೋಡು, ಲೋ ಸ್ಟಾಕು, ಮೈ ಪ್ರಾಡಕ್ಟ್ಸ್ ಅಂತ ಇದೆ ನೋಡಿ. ಆ್ಯಡ್ ಪ್ರಾಡಕ್ಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ, ನಿಮಗೆ ಓಪನ್ ಆಗತ್ತಾ ಇಲ್ಲ ಅಂತ ನೋಡೋಣ, ಓಕೆನಾ. ನೋಡಿ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಏನು ಮಾಡಿದೆ, ಇಲ್ಲಿ ಇವಾಗ ಕ್ಲಿಕ್ ಮಾಡಿದೆ, ಏನಂತ ಆಪ್ಷನ್ ಓಪನ್ ಆಯಿತು, ಪ್ಲೀಸ್ ಕಂಪ್ಲೀಟ್ ಯುವರ್ KYC ವೆರಿಫಿಕೇಶನ್ ಬಿಫೋರ್ ಆ್ಯಡಿಂಗ್ ಪ್ರಾಡಕ್ಟ್ಸ್ ಅಂತ ಬಂತು, ಓಕೆನಾ. ಸೊ ಇವಾಗ ನಾವೇನು ಮಾಡ್ಕೊಳ್ಳೋಣ, KYC ವೆರಿಫೈ ಮಾಡ್ಕೊಳ್ಳೋಣ. ಸೊ ಹಾಗಾದ್ರೆ KYC ವೆರಿಫೈ ಮಾಡಬೇಕಂದ್ರೆ ಇವಾಗ ನಾವು ಏನೇನು ಮಾಡ್ಕೋಬೇಕಂತ ತಿಳ್ಕೊತೋಕೋಣ. ಇಲ್ಲಿ ನೋಡಿ, ನಿಮ್ಮ ಬಿಸ್ನೆಸ್ನ ನೇಮ್ನ ಏನು ಮಾಡ್ಕೋಬೋದು, ಇವಾಗ ಇಲ್ಲೂ ಕೂಡ ನೀವು ಏನು ಮಾಡ್ಕೋಬೋದು, ಚೇಂಜ್ ಕೂಡ ಮಾಡ್ಕೋಬೋದು. ಯಾಕಂತಂದರೆ ನಿಮಗೆ ವೆರಿಫೈ ಇನ್ನೂ KYC ಆಗಿಲ್ಲ. ಸಪೋಸ್ ನೀವು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ನ ಏನಾದರೂ ಮಿಸ್ ಮ್ಯಾಚ್ ಮಾಡಿದರೆ ಅಥವಾ ರಾಂಗ್ ಎಂಟ್ರಿ ಏನಾದರೂ ಮಾಡಿದರೆ ಅಂತ ಇಲ್ಲಿ ನೀವು ಸರಿಪಡಿಸ್ಕೋಬೋದು. ಒನ್ ಟೈಮ್ ಅವಕಾಶ ಇರುತ್ತೆ ನಿಮಗೆ. ಮತ್ತೆ ಒಂದ್ಸರಿ ನಿಮಗೇನೋ ಚೇಂಜಸ್ ಮಾಡಬೇಕಿತ್ತಂತಂದರೆ ಡೈರೆಕ್ಟಾಗಿ ನಮ್ಮ ಸಪೋರ್ಟ್ ಟೀಮ್ಗೆ ಏನು ಮಾಡ್ಕೊಬೋದು, ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅಥವಾ ಮೇಲ್ ಆದರೂ ಮಾಡಿ ನೀವೇನು ಮಾಡ್ಕೋಬೋದು, ಚೇಂಜಸ್ನ ಮಾಡ್ಕೋಬೋದು. ಬಟ್ ನಿಮಗೆ ಆ್ಯಸ್ ಎ ಸೇಲರ್ ಆಗಿ ನಿಮ್ಮ ಪ್ಯಾನಲಲ್ಲಿ ಫಸ್ಟ್ ಟೈಮ್ ಮಾತ್ರ ಇರುತ್ತೆ, ನಿಮಗೆ ಒಂದೇ ಟೈಮ್ ಅವಕಾಶ ಇರುತ್ತೆ. ಇಲ್ಲಿ ಸಬ್ಮಿಟ್ನ KYC ಸಬ್ಮಿಟ್ ಮಾಡೋ ಹೋಗಿಲ್ಲ, ಸಬ್ಮಿಟ್ ಮಾಡೋ ಟೈಮಲ್ಲಿ ಇಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬಿಸ್ನೆಸ್ ಟೈಪ್ನ ಏನಾದರೂ ಮಿಸ್ಟೇಕ್ ಆಗಿದೆ ಇದು ಕೂಡ ಚೇಂಜ್ ಮಾಡ್ಕೋಬೋದು. ಆಮೇಲೆ ನಿಮ್ಮ GST ನಂಬರ್, ಆಮೇಲೆ ನಿಮ್ಮ ಪ್ಯಾನ್ ನಂಬರ್ ಹಾಕೋಬೋದು, ನಿಮ್ಮ GST ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೋಬೋದು, ಆಮೇಲೆ ಪ್ಯಾನ್ ಕಾರ್ಡ್ ನಂಬರ್ ಅಪ್ಲೋಡ್ ಮಾಡ್ಕೋಬೋದು, ಬಿಸ್ನೆಸ್ ಅಡ್ರೆಸ್ನ ಹಾಕೋಬೋದು, ಸಿಟಿ, ಸ್ಟೇಟ್ ಮತ್ತು ಪಿನ್ ಕೋಡ್, ನಿಮ್ಮ ಅಡ್ರೆಸ್ ಪ್ರೂಫ್, ಬ್ಯಾಂಕ್ ಡೀಟೇಲ್ಸ್, ಆಮೇಲೆ ಮತ್ತು ಇವನ್ನೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಈ ಡೀಟೇಲ್ಸ್ನೆಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಇಲ್ಲಿ ಕ್ಯಾನ್ಸಲ್ಡ್ ಚೆಕ್ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆದರೂ ಅಪ್ಲೋಡ್ ಮಾಡ್ಕೋಬೋದು. ಆದಮೇಲೆ ಸಬ್ಮಿಟ್ KYC ಅಂತ ಕೊಟ್ಟರೆ ನಿಮ್ಮ ಏನಾಗುತ್ತೆ, ಸೇಲರ್ KYC ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಓಕೆನಾ. ಆಮೇಲೆ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದ್ಮೇಲೆ ಸೊ ಅವಾಗ ನೀವು ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಸಬ್ಮಿಟ್ KYC ಅಂತ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಸಬ್ಮಿಟ್ KYC ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಇವಾಗ ಏನಾಗುತ್ತೆ, ಸಬ್ಮಿಟ್ ಆಗಿಬಿಡುತ್ತೆ ನಿಮ್ಮ KYC ಎಲ್ಲ ಏನಾಗ್ಬಿಡುತ್ತೆ, ಇಲ್ಲಿ ಸಬ್ಮಿಟ್ ಆಗಿಬಿಡುತ್ತೆ, ಓಕೆನಾ. ಇವಾಗ ಪ್ಲೀಸ್ ಕಂಪ್ಲೀಟ್ ಯುವರ್ KYC ವೆರಿಫಿಕೇಶನ್ ಬಿಫೋರ್ ಆ್ಯಡಿಂಗ್ ಪ್ರಾಡಕ್ಟ್ಸ್ ಇತ್ತಲ್ಲ, ಇದು ಕೂಡ ಏನಾಗುತ್ತೆ ಇವಾಗ ರಿಮೂವ್ ಆಗಿಬಿಡತ್ತೆ. ನೋಡಿರಿ, ನಿಮ್ದೇನಾಯಿತು, ಇವಾಗ ಅಪ್ಲೋಡ್ ಆಯಿತು. ಇದು ನೋಡಿ, KYC ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ, ಅವರ್ ಟೀಮ್ ವಿಲ್ ರಿವ್ಯೂ ಆ್ಯಂಡ್ ವೆರಿಫೈ ಯುವರ್ ಡಾಕ್ಯುಮೆಂಟ್ಸ್ ವಿತಿನ್ 20 to 48 hours ಅಂತ ಇದೆ. ನಿಮಗೆ ಮಿನಿಮಮ್ 12 hours ಒಳಗಡೆ ಏನಾಗುತ್ತೆ, ವೆರಿಫೈ ಆಗಿಬಿಡತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಕರೆಕ್ಟಾಗಿತ್ತಂತಂದರೆ, ಎಲ್ಲಲ್ಲೂ ಕ್ಲಿಯರ್ ಆಗಿ ನಿಮ್ಮ ಬಿಸ್ನೆಸ್ ನೇಮ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಏನಾಗುತ್ತೆ, ಆಟೋಮೆಟಿಕ್ ವೆರಿಫೈ ಆಗಿಬಿಡುತ್ತೆ, ಓಕೆನಾ. ನಮ್ಮ ಟೀಮ್ ಏನು ಮಾಡುತ್ತೆ, ಆದಷ್ಟು ಬೇಗನೆ ವೆರಿಫೈ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಲೇಟ್ ಮಾಡೋ ಹಾಗಿಲ್ಲ, ಓಕೆನಾ. ಅಷ್ಟು ಫಾಸ್ಟಾಗಿ ವೆರಿಫಿಕೇಷನ್ಸ್ ಮಾಡ್ತಾರೆ. ಸೊ ನಿಮ್ಮ ಡೀಟೇಲ್ಸ್ ಏನು ಫಿಲ್ಅಪ್ ಮಾಡ್ತೀರಾ, ಆಟೋಮೆಟಿಕ್ ಏನಾಗ್ಬಿಡುತ್ತೆ, ಇವಾಗ ನಿಮ್ಮ ಡೀಟೇಲ್ಸ್ ಇಲ್ಲಿ ಏನು ಶೋ ಆಗ್ತಿರಲ್ವ, ಇವು ಡೀಟೇಲ್ಸ್ ಎಲ್ಲ ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಇಲ್ಲಿ ಫಿಲ್ಅಪ್ ಆಗಿಬಿಡುತ್ತೆ, ಓಕೆನಾ. ಸೊ ಆಮೇಲೆ ಇವಾಗ ಇಷ್ಟು ಏನಾಗಿದೆ, ನಿಮ್ಮ KYC ವೆರಿಫಿಕೇಷನ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗತ್ತೆ, ವೇಟ್ ಮಾಡಬೇಕಾಗತ್ತೆ. 12 hours ವೇಟ್ ಮಾಡಿದೆ, ಆಟೋಮೆಟಿಕ್ 12 hours ನಿಮಗೆ ಏನಾಗುತ್ತೆ, ನಿಮ್ಮ KYC ಏನಾಗುತ್ತೆ, ವೆರಿಫೈ ಆಗಿಬಿಡುತ್ತೆ. ಸಪೋಸ್ ನೀವೇನಾದರೂ ಮಾರ್ನಿಂಗ್ 10 o'clock ಈವ್ನಿಂಗ್ 6 o'clock ಒಳಗಡೆ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅಂದರೆ KYC ವೆರಿಫೈ ಮಾಡ್ಕೊಂಡಿದ್ದಾರೆ ಅಂತಂದರೆ ವಿತಿನ್ 2 to 3 hours ಒಳಗಡೆ ವೆರಿಫೈ ಆಗಿಬಿಡುತ್ತೆ. ಸಪೋಸ್ ನೀವೇನಾದರೂ ಈವ್ನಿಂಗ್ 6 o'clock ಮಾರ್ನಿಂಗ್ 10 o'clock ಒಳಗಡೆ ಮಾಡಿದ್ದಾರೆ ಅಂತಂತಂದರೆ ನಿಮಗೇನಾಗ್ಬಿಡುತ್ತೆ, ಸ್ವಲ್ಪ ಲೇಟಾಗಿ ಸಿಗುತ್ತೆ, ಅಂದರೆ 12 hours ಆ ಥರ ಆಗುತ್ತೆ.
ಓಕೆನಾ. ಸೊ ಇಲ್ಲಿಗೆ ಏನಾಗುತ್ತೆ KYC ವೆರಿಫಿಕೇಶನ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ KYC ವೆರಿಫಿಕೇಶನ್ ಆಗಿದ್ಮೇಲೆ ಯಾವ ಥರ ಶೋ ಆಗುತ್ತೆ, ಆಮೇಲೆ ನೀವು ಪ್ರಾಡಕ್ಟ್ಸ್ನ ಹೇಗೆ ಅಪ್ಲೋಡ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಹ್ಯಾಪಿ ಜರ್ನಿ ವಿತ್ ಓರಿಯೋಕ್ಸ್ ಕಾರ್ಟ್.